ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಶ್ರೀ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ ಕುಡುಪು ಕ್ಷೇತ್ರಕ್ಕೆ ಬಂದಿದ್ದೇವೆ. ಈ ದೇವಾಲಯವು ಶ್ರೀ ಅನಂತ ಪದ್ಮನಾಭ ಸ್ವಾಮಿ, ಮಹಾಶೇಷ ಹಾಗೂ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಗೆ ಸಮರ್ಪಿತವಾದದ್ದು. ಇಲ್ಲಿ ವಿಷ್ಣುವಿನ ಅನಂತಶಯನ ರೂಪವನ್ನು ಮತ್ತು ಮಹಾಶೇಷ ಹಾಗೂ ಸುಬ್ರಹ್ಮಣ್ಯೇಶ್ವರನನ್ನು ನಾಗರೂಪದಿಂದ ಆರಾಧಿಸಲಾಗುತ್ತದೆ. ದೇವಸ್ಥಾನವು ಮಂಗಳೂರಿನಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿದೆ. ಈ ಕ್ಷೇತ್ರವು ನಾಗಾರಾಧನೆಗಾಗಿ ವಿಶೇಷ ಪ್ರಸಿದ್ಧಿ ಪಡೆದಿದೆ. ದೇವಸ್ಥಾನದ ನಾಗಬನದಲ್ಲಿ ನೂರಾರು ನಾಗದೇವರ ಪ್ರತಿಮೆಗಳು ಇದ್ದು, ನಾಗಪಂಚಮಿ ಹಾಗೂ ಸುಬ್ರಹ್ಮಣ್ಯ ಷಷ್ಠಿ ಉತ್ಸವಗಳನ್ನು ಇಲ್ಲಿ ಅತ್ಯಂತ ಭಕ್ತಿಭಾವದಿಂದ ಆಚರಿಸಲಾಗುತ್ತದೆ. ಭದ್ರಾ ಸರಸ್ವತಿ ಎಂಬ ಪವಿತ್ರ ಕೊಳವು ದೇವಸ್ಥಾನದ ಆಧ್ಯಾತ್ಮಿಕತೆಯನ್ನು ಹೆಚ್ಚಿಸುತ್ತದೆ. ಈ ದೇವಾಲಯದ ನಿರ್ಮಾಣದ ಪೌರಾಣಿಕ ಕಥೆ ಏನು ಅಂತ ತಿಳಿಯೋಣ ಬನ್ನಿ. ಒಮ್ಮೆ ಶೂರಸೇನ ಎಂಬ ರಾಜನು ಒಂದು ಪಾಪಕೃತ್ಯ ಮಾಡಿದನು. ಆ ಪಾಪದಿಂದ ಅವನ ಮನಸ್ಸಿಗೆ ಶಾಂತಿ ಇಲ್ಲದಂತಾಯಿತು. ಪರಿಹಾರಕ್ಕಾಗಿ ಅವನು ವೇದ ಪಂಡಿತರನ್ನು ಸಂಪರ್ಕಿಸಿದನು. ಅವರು, ನಿನ್ನ ಪಾಪಕ್ಕೆ ಕಾರಣವಾದ ಕೈಗಳನ್ನು ನೀನೇ ಕತ್ತರಿಸಿ ಮಹಾವಿಷ್ಣುವನ್ನು ಆರಾಧಿಸು ಎಂದು ಸಲಹೆ ನೀಡಿದರು. ರಾಜನು ಅದನ್ನು ಅಂಗೀಕರಿಸಿ ತನ್ನ ಕೈಗಳನ್ನು ಕತ್ತರಿಸಿದನು. ಆದರೂ ತನ್ನ ಕಳೆದು ಹೋದ ಕೈಗಳ ಬಗ್ಗೆ ಅವನಿಗೆ ದುಃಖವಿತ್ತು. ಒಂದು ದಿನ ಬೇಟೆಗೆ ತೆರಳಿದ್ದ ರಾಜನು ಭದ್ರಾ ಸರಸ್ವತಿ ತೀರ್ಥದ ಪವಿತ್ರ ಸ್ಥಳಕ್ಕೆ ಬಂದನು. ಅಲ್ಲಿನ ಶಾಂತ ವಾತಾವರಣ ಮತ್ತು ಪವಿತ್ರತೆಯಿಂದ ಆಕರ್ಷಿತನಾದನು. ತೀರ್ಥದ ಬಳಿ ನಡೆದ ಪೂಜೆಯ ಅವಶೇಷಗಳನ್ನು ಕಂಡು ವೇದ ಪಂಡಿತರು ನೀಡಿದ ಮಹಾವಿಷ್ಣು ಆರಾಧನೆಯ ಸಲಹೆ ಅವನಿಗೆ ನೆನಪಾಯಿತು. ಅವನು ಅಲ್ಲಿಯೇ ನೆಲೆಸಿ ಮಹಾವಿಷ್ಣುವನ್ನು ಭಕ್ತಿಯಿಂದ ಆರಾಧಿಸಲು ಆರಂಭಿಸಿದನು. ಅವನ ಭಕ್ತಿಗೆ ಮೆಚ್ಚಿದ ಮಹಾವಿಷ್ಣು ಪ್ರತ್ಯಕ್ಷನಾಗಿ, ನಿನಗೆ ಏನು ಬೇಕು ಎಂದು ಕೇಳಿದನು. ರಾಜನು ತನ್ನ ಕೈಗಳನ್ನು ಮರಳಿ ಪಡೆಯಬೇಕೆಂದು ಬೇಡಿಕೊಂಡನು. ಆಗ ಮಹಾವಿಷ್ಣು, ಒಂದು ದಿನದೊಳಗೆ ದೇವಸ್ಥಾನ ನಿರ್ಮಿಸು. ದೇವಸ್ಥಾನ ಪೂರ್ಣಗೊಂಡ ಕ್ಷಣವೇ ನಿನ್ನ ಕೈಗಳು ಮರಳಿ ಬರುತ್ತವೆ ಎಂದನು. ರಾಜನು ಸಂತೋಷದಿಂದ ತಕ್ಷಣ ದೇವಸ್ಥಾನ ನಿರ್ಮಾಣ ಕಾರ್ಯ ಆರಂಭಿಸಿದನು. ಶಿಲ್ಪಿಗಳು, ಕಾರ್ಮಿಕರು ರಾತ್ರಿ ಪೂರ್ತಿ ದುಡಿದರು. ದೇವಸ್ಥಾನ ಬಹುತೇಕ ಪೂರ್ಣಗೊಂಡಿತ್ತು. ಆದರೆ ಗರ್ಭಗುಡಿಯ ಮೇಲ್ಭಾಗದಲಂಕಾರಿಕ ಮುಗುಳಿ ಮಾತ್ರ ಉಳಿದಿತ್ತು. ಅಷ್ಟರಲ್ಲಿ ಆಕಾಶವಾಣಿಯೊಂದು ಕೇಳಿಬಂದು, ಇಲ್ಲಿಯವರೆಗಿನ ನಿರ್ಮಾಣವೇ ಸಾಕು, ಮುಂದುವರಿಸಬೇಡಿ ಎಂದು ಸೂಚಿಸಿತು. ರಾಜನು ತನ್ನ ಭುಜಗಳನ್ನು ನೋಡಿದಾಗ ಅವನ ಕೈಗಳು ಸಂಪೂರ್ಣವಾಗಿ ಮರಳಿ ಬಂದಿದ್ದವು. ಆ ನಂತರ ಶೂರಸೇನ ರಾಜನು ಅಲ್ಲಿಯೇ ನೆಲೆಸಿ ಮಹಾವಿಷ್ಣುವಿನ ಆರಾಧನೆಯಲ್ಲಿ ಉಳಿದ ಜೀವನ ಕಳೆದನು. ಇಂದಿಗೂ ದೇವಾಲಯದ ಗರ್ಭಗುಡಿಗೆ ಮುಗುಳಿ ಇಲ್ಲದಿರುವುದು ಈ ಪೌರಾಣಿಕ ಘಟನೆಯ ನೆನಪಾಗಿದೆ. ಹರಿ ಗೋವಿಂದ ಹರಿ ನಾರಾಯಣ ಹರಿ ಗೋವಿಂದ ನಾರಾಯಣ ಗೋವಿಂದ ಮುಕುಂದ ನರವರ ಸುರರಾನಂದ ನಾರಾಯಣ ಗೋವಿಂದ ಮುಕುಂದ ನರವರ ನರವರ ಸುರರಾನಂದ ಹರಿ ನಾರಾಯಣ ಹರಿ ಗೋವಿಂದ ಹರಿ ನಾರಾಯಣ ಹರಿ ಗೋವಿಂದ. ಮತ್ತೊಂದು ಕಥೆಯ ಪ್ರಕಾರ ಕೇದಾರ ಎಂಬ ಬ್ರಾಹ್ಮಣನಿಗೆ ಸಂತಾನವಿರಲಿಲ್ಲ. ಆಗ ಅವನು ಭದ್ರಾ ಸರಸ್ವತಿ ತೀರ್ಥ ಎಂಬ ಸಣ್ಣ ನದಿ ಬಳಿಯಲ್ಲಿ ಶೃಂಗ ಮುನಿ ಮಹರ್ಷಿಯನ್ನು ಕಂಡನು. ಆ ಮುನಿಗೆ ತನ್ನ ದುಃಖವನ್ನ ವಿವರಿಸಿದ್ದನು. ಅದನ್ನು ಕೇಳಿದ ಮುನಿಗಳು, ನೀನು ಇಲ್ಲಿಯೇ ಉಳಿದು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಧ್ಯಾನಿಸುತ್ತಾ ಕಠಿಣ ತಪಸ್ಸು ಮಾಡು, ಆ ಸ್ವಾಮಿ ನಿನ್ನ ಇಚ್ಛೆಯನ್ನು ನೆರವೇರಿಸುತ್ತಾನೆ ಎಂದು ಹೇಳಿದರು. ಮುನಿಗಳ ಆಜ್ಞೆಯಂತೆ ಕೇದಾರ ಬ್ರಾಹ್ಮಣನು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಆರಾಧಿಸಲು ಪ್ರಾರಂಭಿಸಿದನು. ಸುಬ್ರಹ್ಮಣ್ಯ ಸ್ವಾಮಿ ಕೇದಾರನ ಮುಂದೆ ಪ್ರತ್ಯಕ್ಷನಾಗಿ ಅವನಿಗೆ ಸಂತಾನ ಭಾಗ್ಯವನ್ನು ಕರುಣಿಸಿದನು. ಕೆಲವು ವರ್ಷಗಳ ನಂತರ ಕೇದಾರನ ಪತ್ನಿಯು ಗರ್ಭವತಿಯಾದಳು. ದಂಪತಿಗಳು ಮಗುವಿನ ನಿರೀಕ್ಷೆಯಲ್ಲಿದ್ದರು. ಆದರೆ 9 ತಿಂಗಳ ನಂತರ ಕೇದಾರನ ಪತ್ನಿಯು ಎಲ್ಲರಿಗೂ ಆಶ್ಚರ್ಯವಾಗುವಂತೆ ಅವಳು 3 ಮೊಟ್ಟೆಗಳನ್ನು ಹೆತ್ತಳು. ಅವು ಹಾವಿನ ಮೊಟ್ಟೆಗಳಂತೆ ಕಾಣುತ್ತಿದ್ದವು. ಕೇದಾರನು ದುಃಖಕ್ಕೆ ಒಳಗಾದನು.
ಆಗ ಆಕಾಶವಾಣಿ ಎಂದು ಹೇಳಿತು, ಆ ಮೊಟ್ಟೆಗಳು ಮಹಾವಿಷ್ಣು, ಮಹಾಶೇಷ ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ಲೋಕಕ್ಷೇಮಕ್ಕಾಗಿ ಅವತರಿಸಿದರೆ. ಇದನ್ನು ಕೇಳಿದ ಕೇದಾರನು ಸಂತೋಷಗೊಂಡನು. ತಾನು ತಪಸ್ಸು ಮಾಡಿದ ಸ್ಥಳದಲ್ಲಿಯೇ ಆ ಮೊಟ್ಟೆಗಳನ್ನು ಪ್ರತಿಷ್ಠಾಪಿಸಿದನು. ಸ್ಥಳೀಯ ಭಾಷೆಯಲ್ಲಿ ಮೊಟ್ಟೆಗಳನ್ನು ಕುಡುಪು ಎಂದು ಕರೆಯಲ್ಪಡುತ್ತದೆ. ಕೇದಾರನು ಅನಂತ ಪದ್ಮನಾಭ ಸ್ವಾಮಿಯನ್ನು ಆರಾಧಿಸುತ್ತಾ ಮೋಕ್ಷವನ್ನು ಪಡೆದನು. ಇಂದಿಗೂ ಯಾರಿಗಾದರೂ ವಿವಾಹ ವಿಳಂಬವಾಗುತ್ತಿದ್ದರೆ, ಸಂತಾನಹೀನರಾದವರು ಮತ್ತು ನಾಗದೋಷಾದಿ ಸಮಸ್ಯೆ ಇರುವರು ಇಲ್ಲಿ ಬಂದು ಪ್ರಾರ್ಥಿಸಿದರೆ ಸುಬ್ರಹ್ಮಣ್ಯ ಸ್ವಾಮಿ, ಮಹಾವಿಷ್ಣು ಹಾಗೂ ಮಹಾಶೇಷ ಎಲ್ಲವನ್ನೂ ಅನುಗ್ರಹಿಸಿ ಮತ್ತು ಎಲ್ಲಾ ದೋಷಗಳಿಂದ ಪರಿಹಾರ ಮಾಡುತ್ತಾರೆ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.